ಸದ್ಗುರು ಸಾವನ್ನ ಯಾವಾಗ್ಲೂ ಕರಾಳ, ಅಶುಭ ಅಂತ ಯಾಕೆ ಪರಿಗಣಿಸ್ತಾರೆ? ಆ ವೇದನೆ ಇರೋದು ಯಾಕೆ? ಸಾವಿನ ಬಗ್ಗೆ ಅಷ್ಟೊಂದು ಭಯ ಯಾಕಿದೆ? ಪ್ರಾಚೀನ ನಾಗರಿಕತೆಗಳನ್ನು ನೋಡಿದ್ರೆ ಸಾವಿನ ಬಗ್ಗೆ ಒಂದು ರೀತಿಯ ಕರಾಳತೆಯನ್ನು ನೋಡಬಹುದು. ಸಾವಿನ ಸಂಕೇತಗಳನ್ನು ನೋಡಿದ್ರೆ, ಈಗ ಯಮನನ್ನೇ ತಗೊಳ್ಳೋಣ, ಅಥವಾ ಗ್ರಿಮ್ ರೀಪರ್ನನ್ನ ನೋಡಿದ್ರೆ ನೀವು ಗಮನಿಸಿ, ಅಲ್ಲೊಂದು ರೀತಿಯ ಕರಾಳತೆ, ಖಿನ್ನತೆ ಇರುತ್ತೆ. ಸಾವಿನ ಚಿತ್ರಣಗಳು ಬೇರೆ ಥರ ಇರುತ್ತೆ. ಇದು ಯಾಕೆ ಹೀಗಿರುತ್ತೆ ಸದ್ಗುರು? ಜಗತ್ತಿನ ಈ ಭಾಗದಲ್ಲಿ ಸಾವನ್ನು ಹೇಗೆ ಗ್ರಹಿಸಿದ್ವಿ, ನಿರೂಪಿಸಿದ್ವಿ ಅಂತ ನೋಡೋಣ. ನೋಡಿ, ನಾವು ಇಲ್ಲಿ ಸಾವನ್ನು ಕರಾಳ ಅಂತ ನೋಡಲಿಲ್ಲ. ಆದರೆ ಅದು ಕರಾಳವಾಗಿ ಕಾಣೋದು ಬದುಕಿರೋರಿಗೆ. ಯಾರನ್ನೋ ಕಳ್ಕೊಂಡಿದ್ದಾರೆ. ಕಳ್ಕೊಳ್ಳೋದು ಯಾವಾಗಲೂ ಕರಾಳವಾದದ್ದು. ಅದು ಸಣ್ಣದೇ ಇರಲಿ, ದೊಡ್ಡದೇ ಇರಲಿ. ತಮಗೆ ಅಮೂಲ್ಯವಾದದ್ದನ್ನು ಕಳ್ಕೊಂಡಾಗ ಜನರು ಖಿನ್ನರಾಗ್ತಾರೆ. ವಸ್ತುವಾಗಿರಲಿ, ಜನರಾಗಿರಲಿ, ಏನಾದರೂ ಆಗಿರಲಿ. ಸರಿನಾ? ಅಂದರೆ ಸಾವು ಕರಾಳವಾಗಿ ಅನುಭವವಾಗೋದು ಬದುಕಿರೋರಿಗೆ ಮಾತ್ರ. ಅಂದರೆ ಸ್ವತಃ ಸಾವು ಮುಖ್ಯವಾಗಿ ಈ ಸಂಸ್ಕೃತಿಯಲ್ಲಿ ಯಾವಾಗಲೂ ಅದನ್ನು ಭವ್ಯ ವಿಷಯವಾಗಿ ನೋಡಲಾಗುತ್ತೆ. ಇತ್ತೀಚೆಗೆ ಭಾರತದವರು ಪಾಶ್ಚಾತ್ಯರನ್ನು ಅನುಕರಿಸ್ತಿದ್ದಾರೆ, ತಲೆ ತಗ್ಗಿಸಿ ನಡೀತಾರೆ. ಇಲ್ದಿದ್ರೆ ಇವತ್ತಿಗೂ ಅದು ಇದೆ. ಯಾರೋ ಸತ್ತಾಗ ನಾವು ಬಿಳಿ ಬಟ್ಟೆ ಹಾಕ್ತೀವಿ, ಕಪ್ಪು ಬಟ್ಟೆ ಹಾಕಲ್ಲ. ಅದರ ಹಿಂದೆ ಒಂದು ವಿಜ್ಞಾನ ಇದೆ, ಅದನ್ನು ಆಮೇಲೆ ನೋಡೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಅದ್ಭುತ ಕಥೆಗಳಿವೆ. ಕಥೆ ಏನನ್ನತ್ತೆ ಅಂದರೆ, ಶಿವ ಯಾವಾಗಲೂ ಮಹಾಸ್ಮಶಾನದಲ್ಲಿ ಕಾಯ್ತಿರ್ತಾನೆ. ಅದನ್ನೇ ತನ್ನ ಆವಾಸ ಮಾಡಿಕೊಂಡಿದ್ದಾನೆ. ಅವನು ಕಾಯ್ತಿದ್ದಾನೆ. ಪ್ರತಿ ಸಲ ಯಾರೋ ಸತ್ತಾಗ ಅವನು ಸಂಭ್ರಮದಲ್ಲಿ ಕುಣಿತಾನೆ. ಎಂಥ ಕಠೋರ ವ್ಯಕ್ತಿ ನೋಡಿ. ನನ್ನ ಆತ್ಮೀಯರು ಸತ್ತಿದ್ದಾರೆ, ಆದರೆ ಅವನು ಕುಣಿದು ಸಂಭ್ರಮಿಸ್ತಾನೆ. ಈಗ ಜೀವನ ಏನು ಅನ್ನೋ ಮೂಲಭೂತ ಅಂಶನ ನೋಡೋಣ. ಯಾಕೆಂದರೆ ಅವೆರಡು ಭಿನ್ನ ಅಲ್ಲ. ನಾವೀಗ ಏನನ್ನ ಜೀವನ ಅಂತೀವಿ, ಬಹುತೇಕ ಮನುಷ್ಯರ ಅನುಭವದಲ್ಲಿ ಅದು ಶೇಖರಿಸಿರೋ ಈ ದೇಹ ಮತ್ತು ತಮ್ಮೊಳಗೆ ಕಲೆ ಹಾಕಿರೋ ಒಂದಿಷ್ಟು ಪ್ರಮಾಣದ ಯೋಚನೆ ಮತ್ತು ಭಾವನೆಗಳು ಅಷ್ಟೇ. ಯಾವುದೇ ಮನುಷ್ಯ ತನ್ನ ಜೀವನದ ಸ್ವರೂಪಕ್ಕೆ ಸ್ವಲ್ಪ ಗಮನ ಕೊಟ್ಟರೆ ಇದು ಸ್ಪಷ್ಟವಾಗುತ್ತೆ. ಈ ದೇಹ ಶೇಖರಿಸಲ್ಪಟ್ಟಿದ್ದು ಮತ್ತು ನಿಮ್ಮ ಈ ಮನಸ್ಸು ಸಹ ಶೇಖರಿಸಲ್ಪಟ್ಟಿದ್ದು ಅನ್ನೋದು ಸ್ಪಷ್ಟವಾಗುತ್ತೆ. ಈಗ ಇವೆರಡರಿಂದ ಆಚೆ ಒಂದು ಜೀವ ಇದೆ. ನೀವೀಗ ಜೀವನ ಅಂತ ಏನಂತೀರಿ? ನೀವು ಚಿಕ್ಕವರಿದ್ದಾಗ ಖಂಡಿತ ಸೋಪಿನ ನೀರಲ್ಲಿ ಗುಳ್ಳೆಗಳನ್ನು ಮಾಡಿರ್ತೀರಿ. ನೀವು ಆ ಗುಳ್ಳೆಯನ್ನು ಮಾಡಿದಾಗ ಗುಳ್ಳೆ ನಿಜವಾಗಿಯೂ ಇತ್ತು. ಆದರೆ ಗುಳ್ಳೆಯ ಒಳಗೇನಿತ್ತೋ ಅದು ಸುತ್ತಲಿನ ವಾತಾವರಣ ಅಷ್ಟೇ. ಆ ಗುಳ್ಳೆ ಒಡೆದಾಗ ಒಂದು ಹನಿ ಸೋಪಿನ ನೀರು ಕೆಳಗೆ ಬಿತ್ತು. ಉಳಿದಿದ್ದು ಗುಳ್ಳೆಯ ಒಳಗಿದ್ದ ಸಂಗತಿ ಎಲ್ಲಿ ಹೋಯಿತು ಅಂತ ನೋಡೋಕ್ಕಾಗಲ್ಲ. ಯಾಕಂದರೆ ಅದು ಎಲ್ಲೂ ಹೋಗಲಿಲ್ಲ. ಯಾಕಂದರೆ ಅದು ಎಲ್ಲದರ ಭಾಗವಾಗಿತ್ತು. ಜೀವನದ ಸ್ವರೂಪ ಇದು. ಈ ಇಡೀ ಬ್ರಹ್ಮಾಂಡ ಒಂದು ಜೀವಂತ ಚೇತನ. ನೀವೊಂದು ಗುಳ್ಳೆ ಸೃಷ್ಟಿಸಿಕೊಂಡ್ರಿ, ಅದು ಒಡೆದು ಹೋಗುತ್ತೆ. ನೋಡಿ, ಈಗ ಯಾರಿಗೋ ಆ ಬೇರೊಂದು ಸಂಗತಿಯ ಅಥವಾ ಇನ್ನೊಂದು ಬದಿಯಲ್ಲಿ ಏನಿದೆ ಅನ್ನೋ ತಿಳಿವು ಇದ್ದಿದ್ರೆ, ಈಗ ಸಾವು ಬದುಕನ್ನು ಈ ರೀತಿ ನೋಡೋಣ. ನೀವು ಗೋಡೆಯ ಈ ಕಡೆ ಇದ್ದೀರಿ, ಇನ್ಯಾರೋ ಗೋಡೆಯ ಆ ಬದಿಯಲ್ಲಿ ಇದ್ದಾರೆ. ಆ ಗುಳ್ಳೆ ಒಡೆದಾಗ ಅದರೊಳಗಿದ್ದ ಗಾಳಿ ಅಥವಾ ಅದರೊಳಗೆ ಸಿಕ್ಕಿ ಹಾಕಿಕೊಂಡಿದ್ದ ಜೀವ ಮುಕ್ತವಾಗುತ್ತೆ. ಮತ್ತು ಗೋಡೆಯ ಆ ಕಡೆಗೆ ಏನಾಗ್ತಿದೆಯೋ ಅದು ಭೌತಿಕತೆಯ ಒಳಗೆ ಆಗೋದಕ್ಕಿಂತಲೂ ಅತ್ಯಂತ ದೊಡ್ಡ ಸಂಗತಿ. ಹಾಗಾಗಿ ಅವನು ನಗ್ತಾ ಹಾಡ್ತಾ ಕುಣಿತಾನೆ. ಯಾಕಂದರೆ ಒಂದು ಜೀವ ಈ ನಶ್ವರ ದೇಹದಿಂದ ಮುಕ್ತವಾಯಿತು ಅಂತ ಅದನ್ನು ಹಾಗೆ ವರ್ಣಿಸಿರೋದು.